ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ನೋಡಿ, ಇದೊಂಥರ ಫ್ಯಾನ್ಸಿ ಸಾರಿ ಕುಚ್ಚು ಮಾಡಿ ಬೀಡ್ಸ್ ಹಾಕಿಬಿಟ್ಟು ಈ ಥರ. ಇದು ಯಾವ ಬೀಡ್ ಅಂತ ಹೇಳಿದ್ರೆ, ಈಗ ಬ್ರಾಸ್ಲೆಟಿಗೆಲ್ಲ ಬೀಡ್ ಬರ್ತದಲ್ಲ ಆ ಬೀಡು. ನನಗೆ ಇದಕ್ಕೆ ಮ್ಯಾಚಿಂಗ್ ಆಗೋ ಯಾವ ಬೀಡು ಕ್ರಿಸ್ಟಲ್ ಬೀಡ್ ಸಿಕ್ಕಲಿಲ್ಲ. ಸೊ ಒಂದು ಕಸ್ಟಮರ್ ಹೇಳಿದ್ದು ದೂರ ದೂರ ಫ್ಯಾನ್ಸಿ ಕುಚ್ಚಿ ಹಾಕಿಕೊಡಿ ಅಂತ ಹೇಳಿದ್ದಾರೆ. ಇದು ನಾನು 5 ಇಂಚಿಗೆ ನಾನು 5 ಸೆಂಟಿಮೀಟ್ರಿಗೆ ನಾನು ಇದು ದೂರ ಮಾಡಿ ಮಾರ್ಕ್ ಮಾಡಿದ್ದೇನೆ. ಇದಕ್ಕೆ ಯಾವ ಥರ ಬೀಡ್ ತೊಗೊಂಡಿದ್ದೇನೆ ಅಂತ ತೋರಿಸ್ತೇನೆ ನೋಡಿ. ಈ ಥರ ಮಾಲೆಯಲ್ಲಿ ಬಂದಿದೆ ಇದು ಬೀಡ್. ಈ ಥರ ಮಾಲೆಯಲ್ಲಿ ಬೀಡ್ ಬರ್ತದೆ. ಇದೇ ಥರ ಅದಕ್ಕೆ ಮ್ಯಾಚ್ ಆಗಲಿ ಸೆಂಟರ್ ನೋಡಿ, ಇದೊಂಥರ ಕಾಪರ್ ಗೋಲ್ಡ್ ಥರ ಉಂಟಲ್ಲ, ಅದಕ್ಕೊಂದು ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೇನೆ. ಆ್ಯಕ್ಚುಲಿ ಇದು ಪರ್ಲಲ್ಲಿ ಮಾಡಿದ್ರೆ ಭಾರಿ ಒಳ್ಳೆಯದಾಗ್ತದೆ, ಬಟ್ ಈ ಸಾರಿಗೆ ಪರ್ಲ್ ಮ್ಯಾಚ್ ಆಗೋದಿಲ್ಲ ಅಂತ ನಾನು ಈ ಥರ ಬೀಡ್ ತೊಗೊಂಡು, ಸಣ್ಣ ಪರ್ಲಲ್ಲಿ ನೀವು ಮಾಡ್ಬೋದು ಮಾತ್ರ ಇದನ್ನು. ಇದು ನಾನೀಗ 4 ಬೀಡ್ ಇದನ್ನು ಹಾಕಿ, ಯಾವುದು ಇದು ಇದಕ್ಕೆ ಗ್ಲಾಸ್ ಬೀಡ್ ಅಂತ ಹೇಳ್ತಾರೆ, ಗ್ಲಾಸ್ ಬೀಡ್ ಹಾಕಿ ನಡುವೆ ಒಂದು ಕ್ರಿಸ್ಟಲ್ ಬೀಡ್ ಹಾಕಿ ಈ ಥರ ರೆಡಿ ಕುಚ್ಚು, ಈ ಥರ ನಾನು ರೆಡಿ ಕುಚ್ಚು ಮಾಡಿಟ್ಟಿದ್ದೇನೆ. ಇದು ಸ್ವಲ್ಪ ಕುಚ್ಚು ಉದ್ದ ಇರಬೇಕು ಹೇಳಿದ್ರೆ, ಇದರಲ್ಲಿ 320 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಉಂಟು. ಇದನ್ನು ನಾನು ಅಯರ್ನ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡಿ ತಂದು ಕುಚ್ಚು ರೆಡಿ ಮಾಡಿ ಸ್ಟಾರ್ಟಿಂಗ್ ಇಟ್ಕೊಳ್ಬೇಕು. 4 ಎಳೆದು ನಾವು ಹೊಲಿಯೋ ದಾರ ಉಂಟಲ್ಲ, ಅದು ಕಾಟನ್ ದಾರ, ಅದನ್ನು ನಾನು ಈ ಥರ ಕಾಟನ್ ದಾರದಲ್ಲಿ ನಾನು 4 ಎಳೆ ನೂಲು ಮಾಡಿ ಸೂಜಿಗೆ ಹಾಕಿಟ್ಟಿದ್ದೇನೆ. ಈಗ ಒಂದು ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ 5 ಇಂಚಿಗೆ. ಈಗ ಇಲ್ಲಿ ನಾನು ಫಸ್ಟ್ ಇದನ್ನು ನನ್ನ ಇದನ್ನು ದಾರವನ್ನು ಲಾಕ್ ಮಾಡ್ತೇನೆ. ಈಸಿ ಉಂಟು, ಯಾರಿಗೆ ಕ್ರೋಶ ವರ್ಕ್ ಬರೋದಿಲ್ಲ ನೋಡಿ ಅವರಿಗೆಲ್ಲ ಈ ವರ್ಕ್ ಒಳ್ಳೆಯದಾಗ್ತದೆ. ಮತ್ತು ಒಂದೇ ಟೈಪಿದ ಫ್ಯಾನ್ಸಿ ಸಾರಿಗಳಿಗೆಲ್ಲ ಕೆಲವು ಸಲ ಇದರಲ್ಲಿ ನಾನೀಗ 4 ಮಾಡಿದ್ದೇನೆ. ಇದು 6 ಪೆಟಲ್ಸ್ ಮಾಡಿ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ, ಬಟ್ ಇದು ವೆಯ್ಟ್ ಆಗ್ತದೆ ಸಾರಿಗೆ ಅಂತ ನಾನು 4 ಬೀಡಲ್ಲಿ ಮಾಡಿದ್ದೇನೆ. ಪ್ಯಾಟರ್ನ್ ಸೇಮು, ಬಟ್ ನೀವು 4 ಹಾಕೋ ಬದಲು ನೀವು 6 ಬೀಡ್ ಹಾಕ್ಬೋದು. ಪರ್ಲಲ್ಲಾದರೆ ಹಾಕ್ಬೋದು, ಪರ್ಲ್ ಹಗೂರ ಇರ್ತದೆ, ಬಟ್ ಇದು ಗ್ಲಾಸ್ ಬೀಡ್ ವೆಯ್ಟ್ ಇರ್ತದೆ. ಸಾರಿಗೆ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು 4 ಬೀಡ್ ಯೂಸ್ ಮಾಡಿದ್ದೇನೆ. ಈಗ ನೋಡಿ, ಫಸ್ಟಿಗೆ ನಾನು ದಾರವನ್ನು ಲಾಕ್ ಮಾಡಿದೆ 2 ಸಲ. ಈಗ 2 ಬೀಡನ್ನು ಪಾಸ್ ಮಾಡಿದ್ದೇನೆ. ಈಗ ನಾನು ರೆಡಿ ಕುಚ್ಚು ಮಾಡಿದ್ದೇನೆ ನೋಡಿ. ಇದನ್ನು ನಾನು ಇದರೊಟ್ಟಿಗೆ ಸೂಜಿಯೊಟ್ಟಿಗೆ ಪಾಸ್ ಮಾಡ್ತೇನೆ. ಇದನ್ನು ಈಗ ಪಾಸ್ ಮಾಡಿದೆ ಅಲ್ಲ, ಈಗ ನಾನು 1 ಸೆಕೆಂಡ್. ಈಗ ನೋಡಿ 2 ಬೀಡ್ ಹಾಕಿದ್ದಲ್ಲ, ನಾನೀಗ 3 ಬೀಡ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಸೂಜಿ ಉದ್ದ ತಗೊಂಡ್ರೆ ಏನು ತೊಂದರೆ ಇಲ್ಲ, ಇದು ಹೋಲ್ ದೊಡ್ಡದಿದೆ. 3 ಬೀಡ್ ಹಾಕಿ 1 ಕುಚ್ಚು, ನೆನಪಿಟ್ಕೊಳ್ಳಿ, 3 ಬೀಡ್ ಹಾಕಿ 1 ಕುಚ್ಚು. ಅದೇ ನೀವು 6 ರೌಂಡ್ ಶೇಪಲ್ಲಿ ಮಾಡ್ತಾರೆ 4 ಬೀಡ್ ಹಾಕಿ 1 ಕುಚ್ಚು ಹಾಕಲಿಕ್ಕೆ. ಈಗ ಹಾಕಿದೆ ಅಲ್ಲ, ಈಗ ನೋಡಿ ನಾನು ತೋರಿಸ್ತೇನೆ ನೋಡಿ. ಈಗ ಇದು ನಾನು 1 ಬೀಡ್ ಉಂಟಲ್ಲ, ಈಗ ನೋಡಿ ತೋರಿಸ್ತಾ ಇದ್ದೇನೆ. 1 ಬೀಡಿನ ಹೋಲಲ್ಲಿ ಇದನ್ನು ಪಾಸ್ ಮಾಡಬೇಕು. ಆಗ ಕುಚ್ಚು ಹೋಗಿ ನಾವು ಬೀಡಿನ ಮೇಲೆ ನಿಲ್ಲಬೇಕು, ಈ ಥರ ನಿಲ್ಲಬೇಕು. ಇನ್ನು ಸೆಂಟರಿಗೆ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ತೇನೆ ನಾನು, ಅದು ಜರಿಗೆ ಮ್ಯಾಚ್ ಆಗಲಿಕ್ಕೆ ಅಂತ ನಾನು ತಗೊಂಡದ್ದು. ಇದನ್ನು ನಾನು ಎಂತ ಮಾಡ್ತೇನೆ ಅಂತೇಳಿ, ಈಗ ನೋಡಿ ಈ 2 ಬೀಡ್ ಉಂಟಲ್ಲ, ಈ 1 ಬೀಡ್ ಬಿಟ್ಟು ಆಗ 1 ಬೀಡಲ್ಲಿ ಪಾಸ್ ಮಾಡಿ. ಈಗ 2 ಬೀಡಿನಲ್ಲಿ ಇದನ್ನು ಸೂಜಿಯನ್ನು ಈ ತೂತಿನೊಳಗಡೆ, 2 ಬೀಡಿನ ತೂತಿನೊಳಗಡೆ ನಾವು ಇದನ್ನು ಪಾಸ್ ಮಾಡಬೇಕು. ಆಗ ನೋಡಿ ಇದು ಮತ್ತೆ ಎಳಿಬೇಕು, ಟೈಟ್ ಮಾಡಬೇಕು ಮಾತ್ರ ವರ್ಕನ್ನು, ಇದನ್ನು ನೂಲನ್ನು ನೋಡಿ. ಆಗಿದು ಸೆಂಟರ್ಗೆ ಬಂತು. ಈಗ ನಾನು ಟೈಟ್ ಮಾಡಿದಲ್ಲ, ಈಗ ಪುನಃ ಒಂದು ಗ್ಲಾಸ್ ಬೀಡ್ ತಗೊಳ್ತೇನೆ. ಅದನ್ನು ಪುನಃ ನೋಡಿ ಹೀಗೆ ಗ್ಲಾಸ್ ಬೀಡ್ ಹಾಕಿದೆ, ಒಂದು ಮೂವ್ ಮಾಡಿ ಅದು. ಈಗ ನೋಡಿ ಹೀಗೆ ಮಾಡಿದೆ ಅಲ್ಲ, ಈಗ ನಿಮಗೆ ತೋರ್ಕೊಂಡು ನೋಡಿ. ಇದನ್ನೀಗ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿ, ಬೀಡನ್ನು ನಾನು ಹೀಗೆ ಇಟ್ಟೆ. ಈಗ ಕಂಪ್ಲೀಟ್ ನೋಡಿದ್ರಲ್ಲ. ಈಗ ನಾನೀಗ ಫಸ್ಟ್ ಬೀಡ್ ಹಾಕಿದೆನಲ್ಲ, ಆ ಹೋಲಿನಿಂದ ಪುನಃ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದ ಕೂಡಲೇ ನೋಡಿ ಈ ಥರ ನಮಗೊಂದು ವರ್ಕ್ ಸ್ವಲ್ಪ ಅದನ್ನು ತಿರುಗಿಸ್ಬೇಕು ಬ್ಯಾಕ್ ಮಾಡಿ. ಈಗ ಒಂದು ವರ್ಕ್ ರೆಡಿ ಆಯಿತು ನೋಡಿ. ಒಂದು ಕ್ರಿಸ್ಟಲ್ ಶೇಪಲ್ಲಿ ಇದು ಈಗ ನಾವು ಪುನಃ ಎಲ್ಲಿ ಸಾರಿ ಉಂಟು ನೋಡಿ, ಎಲ್ಲಿ ಹತ್ತಿರ ಬರ್ತದೆ ಅಲ್ಲಿಗೆ ಇದನ್ನು ಹೋಗಿ ನಾನು ಥ್ರೆಡ್ಡನ್ನು ಲಾಕ್ ಮಾಡ್ತೇನೆ. ಹಾಗಿದು ಸೆಕ್ಯೂರ್ ಆಯಿತು. ಪುನೊಂದು ಸಲ ಬೇಕಿದ್ರೆ ಲಾಕ್ ಮಾಡುವ, ಯಾಕಂದರೆ ಆದಷ್ಟು ಲಾಕನ್ನು, ಇದು ಇದು ಬೀಡ್ ಸ್ವಲ್ಪ ವೆಯ್ಟ್ ಉಂಟು ನಂದು. ಸೊ 2-3 ಸಲ ಲಾಕ್ ಮಾಡಿದ್ರೆ ಸೆಕ್ಯೂರ್ ಆಗ್ತದೆ. 4 ಎಳೆ ದಾರ ತಗೊಂಡದ್ದು ನಾನು ಕಾಟನ್ ಥ್ರೆಡ್ ನೋಡಿ, ಈ ಥರ ಸೆಕ್ಯೂರ್ ಆಯಿತು. ಈಗ ಪುನಃ ಬ್ಯಾಕ್ ಸೈಡಲ್ಲಿ ಹೋಗಿ ಇದನ್ನು ಒಂದು 2 ಸಲ ಲಾಕ್ ಮಾಡ್ತೇನೆ. ಸಾರಿಗೆ ನಾಟ್ ಮಾಡೋದು, ಪುನೊಂದು ನಾಟ್ ಮಾಡ್ತೇನೆ ಈಸಿಯಲ್ಲಿ. ಮತ್ತು ಗ್ಯಾಪ್ ಉಂಟಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು, ಬಟ್ ನನ್ನ ಕಸ್ಟಮರೇ ಗ್ಯಾಪನ್ನು ದೂರ ಹಾಕಿ ಅಂತ ಹೇಳಲಿಕ್ಕೆ ಹೋಗಿ ನಾನು ದೂರ ಹಾಕಿದ್ದೇನೆ. ಇದು ನಾನು 5 ಇಂಚಿಗೆ ಹಾಕಿದ್ದೇನಲ್ಲ, ನೀವು 3 ಇಂಚಿಗೆ ಹಾಕಿದರೂ ಒಳ್ಳೆ ತೋರ್ತದೆ ಇದು. ಅವ್ರಿಗೆ ತೋರಿಸ್ತೇನೆ. ಪುನಃ ಗ್ಯಾಪ್ ಅವರಿಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮಿಡ್ಲಿಗೂ ನಾವು ಸೇರಿಸ್ಬೋದು, ಅದೆಲ್ಲ ನಿಮ್ಮ ಕಸ್ಟಮರಿಗೆ ಬಿಟ್ಟದ್ದು. ನೋಡಿ ಶೇಪ್ ಹೇಗೆ ಬಂತು ನೋಡಿ, ಈ ಥರ ಶೇಪ್ ರೆಡಿ ಆಗ್ತದೆ. ಈ ಥರ ಬೀಡ್ಸ್ ಉಂಟಲ್ಲ, ಇದು ಕಲರ್ಸಲ್ಲಿ ಡಬಲ್ ಕಲರಲ್ಲಿ ಸಿಗ್ತದೆ ಗ್ಲಾಸ್ ಬೀಡ್. ಇದೆಲ್ಲ ಈಗ ಬ್ರಾಸ್ಲೆಟ್ಗೆ ಬರುವ ಬೀಡ್, ಬಟ್ ನಾನು ಅದನ್ನು ಸಾರಿ ಕುಚ್ಚಿ ಕನ್ವರ್ಟ್ ಮಾಡಿದ್ದು. ಈ ಥರ ಬೇಕಾದ್ರೆ ಇನ್ನೊಂದು ನಾನು ಮಾಡಿ ತೋರಿಸ್ತೇನೆ ನಿಮಗೆ.
ನಾನೀಗ ನೋಡಿ ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮಗೆ. ಪುನಃ ನಾಟ್ ಹಾಕಬೇಕು ದಾರಕ್ಕೆ, 4 ಎಳೆ ದಾರಕ್ಕೆ. ಇದಕ್ಕೆ ನೋಡಿ ಬ್ಯಾಕ್ ಸೈಡಿಂದ ಮೇಲೆ ತರಬೇಕು, ಪುನಃ ಬ್ಯಾಕ್ ಸೈಡಿಂದ ಮೇಲೆ ಬರಬೇಕು. ಹಾಗೆ ನಿಮಗೆ ರೌಂಡ್ ಸರ್ಕಲ್ ಬರ್ತದೆ, ಆ ಸರ್ಕಲ್ ಒಳಗಡೆ ಪಾಸ್ ಮಾಡಬೇಕು. ಆಗ ಒಂದು ನಾಟ್ ಆಯಿತು. ಈಗ ಅದೇ ಥರ 2 ಸಲ ಪುನಃ ಬ್ಯಾಕ್ ಸೈಡಿಂದ ಮೇಲೆ ಬರಬೇಕು, ಸರ್ಕಲ್ ಒಳಗಡೆ ಸೂಜಿ ಪಾಸ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ, ಬಟ್ ನಾನು ಹೇಳ್ತಾ ಇದ್ದೇನೆ ನೋಡಿ. ಈ ಥರ ನಾನು ಮೆಜರ್ಮೆಂಟ್ ಮಾಡಿದ್ದೇನೆ, ಹೇಳಿದ್ದೇನಲ್ಲ ನಿಮಗೆ. ಈಗ ನಾನು ಪುನಃ 3 ಬೀಡ್ಸ್ ಗ್ಲಾಸ್ ಬೀಡ್ ತಗೊಳ್ತೇನೆ. 1 2 3 ಗ್ಲಾಸ್ ಬೀಡ್ ತಗೊಂಡು ಒಂದು ಕುಚ್ಚು ಹಾಕ್ತೇನೆ. ರೆಡಿ ಕುಚ್ಚು ಮಾಡಿ ನೀವು ಇಡಬೇಕು. ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು, ಅವ್ರು ಸ್ವಲ್ಪ ಲೆಂತ್ ಇರಲಿ ಹೇಳಿದ್ದಾರೆ, ಅದಕ್ಕೆ ಲೆಂತ್ ವೈಸ್ ಮಾಡಿದೆ ನೋಡಿ. ಇದು ಮಾಡಿ ಈಗ ನಾನು 3rd ಬೀಡ್ ಉಂಟಲ್ಲ ಅದರ ಒಳಗಡೆಯಿಂದ ಅದರ ಬ್ಯಾಕ್ ಸೈಡಿಗೆ ಹೋಗಿ ಕುಚ್ಚು ತಾಗಿಸಬಾರ್ದು, ಬೀಡನ್ನು ಪಾಸ್ ಮಾಡಬೇಕು. ಆಗ ನಮ್ಮದು ಕುಚ್ಚು ನಿಮ್ಮದು ಕರೆಕ್ಟ್ ಆಗಿದೆ ಅಂದರೆ ಬೀಡಿನ ಕೆಳಗಡೆ ಕುಚ್ಚು ಬಂದು ನಿಲ್ಲಬೇಕು, ಬೀಡು ಕುಚ್ಚಿನ ಮೇಲೆ ಇರಬೇಕು, ತಲೆ ಮೇಲೆ ಇರಬೇಕು. ಈಗ ನಾನು ಕ್ರಿಸ್ಟಲ್ ಬೀಡ್ ಹಾಕ್ತೇನೆ ಸೆಂಟರಿಗೆ. ನೀವು ಪರ್ಲಲ್ಲಿ ಮಾಡೋದಾದರೆ ಗೋಲ್ಡ್ ಬೀಡ್ ಹಾಕಿ, ಪರ್ಲಿಗೆ ಕಾಂಬಿನೇಷನ್ ಆಗೋ ಸಾರಿಗೆ ಇದು ಬೆಸ್ಟ್ ಇದು. ಈಗ ನಾನು ಫಸ್ಟ್ ಒಂದು ಬಿಟ್ಟು ಈ 2 ಇದರಿಂದ ಬೀಡಿಂದ ಇದನ್ನು ಸೂಜಿಯನ್ನು ಪಾಸ್ ಮಾಡ್ತೇನೆ, ಟೈಟ್ ಮಾಡ್ತೇನೆ ವರ್ಕನ್ನು. ಆಗಿದ್ದು ನೋಡಿ ಬೀಡ್ಸ್ ಕರೆಕ್ಟ್ ಹೋಗಿ ಕೂತ್ಕೊಳ್ತದೆ ಆಗ ಸೆಂಟರಿಗೆ. ಈಗ ನಾನು ಪುನಃ ಒಂದು ಗ್ಲಾಸ್ ಬೀಡ್ ತಗೊಳ್ತೇನೆ. ಈಗ ನೋಡಿ ಪುನಃ ನೋಡಿ ಇದನ್ನು ನೋಡಿ ಈ ಥರ ಗ್ಲಾಸ್ ಬೀಡ್ ತಗೊಂಡು ಇದನ್ನು ಸೆಟ್ ಮಾಡಬೇಕು ಕೈಯಲ್ಲಿ. ಆಗ ನೋಡಿ ಶೇಪ್ ಬಂತಲ್ಲ, ಆಗ ನಾವು ಫಸ್ಟ್ ಬೀಡ್ ಹಾಕಿದ್ದೇವಲ್ಲ ಅದರಲ್ಲಿ ಈಗ ಸೂಜಿಯನ್ನು ಪಾಸ್ ಮಾಡಬೇಕು. ನೋಡಿ ಸ್ವಲ್ಪ ಕೈ ಜಾರಿತು, ಸೆಟ್ ಮಾಡಿಕೊಳ್ಳಿ ಹೀಗೆ ಈ ಥರ ಕೈಯಲ್ಲಿ ಹಿಡ್ಕೊಂಡು ಬಿಡಿ. ಕುಟ್ಲಗಳು ಅದು ಟೈಟ್ ಆಗುತ್ತೆ. ಸೆಟ್ ಮಾಡೋದು ಯಾಕಂದರೆ ಟೈಟ್ ಮಾಡೋದು, ದಾರವನ್ನು ಲೂಸ್ ಆಗಬಾರ್ದು ನಾವು ಮಾಡಿದ್ದು. ನೋಡಿ ಈ ಥರ ಕೈಯಲ್ಲೆಲ್ಲ ಬೀಡನ್ನು ಸೆಟ್ ಮಾಡಿಕೊಂಡು ಫಸ್ಟ್ ದಾರ ಉಂಟಲ್ಲ, ಸ್ವಲ್ಪ ಬೀಡ್ ಸಣ್ಣ ತಗೊಳ್ಬೇಕು. ಇದು ನಾನು ದೊಡ್ಡ ಬೀಡ್ ತಗೊಂಡಿದ್ದೇನೆ. ಈಗ ನೋಡಿ ಇದರಿಂದ ಪಾಸ್ ಮಾಡ್ತೇನೆ. ಪಾಸ್ ಮಾಡಿ ಇದನ್ನೀಗ ಆಗ ತಿರುಗಿಸ್ಬೇಕಾಗ್ತದೆ. ಆಗ ನೋಡಿ ಈ ಥರ ಸೆಟ್ ಆಯ್ತು ನೋಡಿ, ಈಗ ಟೈಟ್ ಆಯ್ತಾಗ ಈಗ ನಾವು ಸಾಲಿಗೆ ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಇದನ್ನು ಸೂಜಿನ ಮೇಲೆಯಿಂದ ಸೂಜಿನ ಕೆಳಗಡೆ ಪಾಸ್ ಮಾಡ್ತೇನೆ. ಟೈಟಾಗಿ ಪಾಸ್ ಮಾಡಿ ಇನ್ನೊಂದು ಸಲ ಪಾಸ್ ಮಾಡ್ತೇನೆ, ಲಾಕ್ ಮಾಡ್ತೇನೆ. ಪಾಸ್ ಮಾಡಿ ನೋಡಿ ರೌಂಡ್ ಸರ್ಕಲ್ ಒಳಗಡೆ ಪಾಸ್ ಮಾಡಿದ ಕೂಡ ಲಾಕ್ ಆಗ್ತದೆ. ಅದು ಸ್ವಲ್ಪ ಟೈಟಾಗಿ ಬೀಡ್ ಕೂತ್ಕೊಳ್ತಾರೆ. ಬೇಕಿದ್ರೆ ಇನ್ನೊಂದು ಸಲ ಲಾಕ್ ಮಾಡುವ ನಾವು ಸೇಫ್ಟಿಗೆ, ಯಾಕಂದರೆ ಬೀಡ್ ಸ್ವಲ್ಪ ಸ್ಟ್ರಾಂಗ್ ಉಂಟು ಹೇಳಿದ್ದೇನಲ್ಲ ನಾನು. ಟೈಟ್ ಆಯಿತು. ಈಗ ಬ್ಯಾಕ್ ಸೈಡಿಂದ ಹೋಗಿ ನಾವು ಇದನ್ನು 2 ಸಲ ಈ ಥರ ಸರ್ಕಲ್ ಒಳಗಡೆ ಪಾಸ್ ಮಾಡಿ ಲಾಕ್ ಮಾಡು. ಇದೇ ಥರ ಎಲ್ಲ ಸಾರಿ ಕುಚ್ಚನ್ನು ಮಾಡೋದು. ಇದೊಂದು ಫ್ಯಾನ್ಸಿ ಸಾರಿ ಕುಚ್ಚು. ಇದು ನೋಡಲಿಕ್ಕೆ ನಾನೀಗ ತೋರಿಸ್ತೇನೆ ನೋಡಿ ನಿಮಗೆ ಹೇಗೆ ಆಯ್ತಂತ. ಇನ್ನು ನಾವು ಕಟ್ ಮಾಡುವ ದಾರವನ್ನು, ಇದು ನೆಕ್ಸ್ಟಿಗೆ ಇಡುವ. ನೋಡಿ ಹೇಗೆ ಬಂತು ನೋಡಿ. ಈ ಥರ ತುದಿಯಲ್ಲಿ ಹ್ಯಾಂಗ್ ಆಗ್ತಾ ಇರ್ತದೆ. ಈ ಥರ ಅವ್ರು ಫ್ಯಾನ್ಸಿ ಬೇಕು, ಈ ಥರದ್ದು ಫ್ಯಾನ್ಸಿ ಕ್ರೇಪ್ ಸಿಲ್ಕಿಗೆ ಮತ್ತು ಮೈಸೂರು ಸಿಲ್ಕ್ ಇದು ಬೆಸ್ಟ್ ಆಗ್ತದೆ. ಯಾಕಂದರೆ ವೆಯ್ಟ್ ಆಗ್ತದೆ ಇದು. ಈ ಥರ ಕುಚ್ಚು ಹಾಕಿದ ಕೂಡಲೇ ಅವ್ರು ದೂರ ಹಾಕಿದ್ದು ಇದು ಲೆಂತನ್ನು ನೀವು ಎಷ್ಟು ಬೇಕಾದರೂ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡು. 3 ಇಂಚಿಗೂ ಹಾಕ್ಬೋದು, 2 ಇಂಚಿಗೂ ಹಾಕ್ಬೋದು. ಬಟ್ ಅವರು ದೂರ ಹಾಕಲಿಕ್ಕೂ ನಾನು ಈ ಥರ ಮಾಡಿದ್ದು. ಇದು ಎಲ್ಲ ನಿಮ್ಮ ಟೇಸ್ಟಿಗೆ ಬಿಟ್ಟದ್ದು. ಇದೇ ಥರ ಈ ಸಾರಿಯನ್ನು ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸಿ ಹೇಗೆ ತೋರ್ತದೆ ಅಂತ ನಿಮಗೆ ತೋರಿಸಿ. ಹೆಚ್ಚು ಕುಚ್ಚು ಹಿಡಿಯುವುದಿಲ್ಲ, ಒಂದು 10 ಕುಚ್ಚು ಒಳಗಡೆ ಇದಾಗ್ತದೆ. ಹತ್ರ ಆಗ್ತದೆ, ಒಂದು 20 ಕುಚ್ಚು ಬರ್ಬೋದು. ಸೊ ನಾನೀಗ ಅವರಿಗೆ ದೂರವೇ ಹಾಕಿ ತೋರಿಸ್ತೇನೆ. ಬೇಕಂತಂದರೆ ಮಿಡ್ಲಿಗೆ ಇನ್ನೊಂದು ಆ್ಯಡ್ ಮಾಡ್ತೇನೆ. ಇದು ಕಂಪ್ಲೀಟ್ ಮಾಡಿ ನಾನು ನಿಮಗೆ ತಂದು ತೋರಿಸ್ತೇನೆ. ನೋಡಿ ನಾನೀಗ ಈ ಸಾರಿಯನ್ನು ಕಂಪ್ಲೀಟ್ ಮಾಡಿ ತಂದಿದ್ದೇನೆ ನೋಡಿ. ಇಷ್ಟೇ ಗ್ಯಾಪ್ ಸಾಕಂತ ಹೇಳಿದಾರಲ್ಲ, ನೀವು ಬೇಕಿದ್ದರೆ ಇಲ್ಲೊಂದು ಗ್ಯಾಪಿಗೆ ಆ್ಯಡ್ ಮಾಡಿದರೆ ಮತ್ತು ಚೆಂದ ತೋರ್ತಾರೆ ಮಾತ್ರ. ಈ ಥರ ಈ ಸಾರಿ ಫಿನಿಶ್ ಆಗಿದೆ. ಈ ವಿಡಿಯೋ ನಿಮಗೆ ಈ ಸಾರಿ ಕುಚ್ಚು ನೋಡಿ ಯಾರು ಬಿಗಿನರ್ಸು ಕಲಿಬೋದು, ಈಸಿ ಉಂಟು ಮತ್ತು ಕಡಿಮೆ ಟೈಮ್, ಅರ್ಧ ಗಂಟೆಯಲ್ಲಿ ಈ ಸಾರಿ ಕುಚ್ಚನ್ನು ನೀವು ಮುಗಿಸ್ಬೋದು. ಸೊ ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ನೋಡಿ ಅವರಿಗೆ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನಾನಿಸು ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.